ಬಟ್ಟೆ ಏನ್ ಬಟ್ಟೆ ಬೇಕಿತ್ತು? ಆ, ಕುರ್ತಾ ಬೇಕಿತ್ತು. ಕುರ್ತಾ. ಮೇಲೆ ಹಾ. ಹೋಗಿ ಲೆಫ್ಟ್ ಸೈಡ್ ಫಸ್ಟ್ ಫ್ಲೋರ್. ಓ ಮೇಲೆನಾ? ಓಕೆ. ಓ संजू ಹಾ, यहाँ क्यों लेकर आए हो? ಅದು ನೈಟ್ ಕಾನ್ಸರ್ಟ್ ಇದೆ ಅಲ್ವಾ ನಮ್ದು, ಅದಕ್ಕೆ ನಿಮ್ಗೋಸ್ಕರ ಒಂದ್ ಕುರ್ತಾ ತಗೊಳ್ಳೋಣ ಅಂತ. ಹೆಂಗಪ್ಪ ಕಾಸು ಕೇಳೋದು? ಅದು ನಿಮ್ಗೆ ಕುರ್ತಾ ಅಂದ್ರೆ ಇಷ್ಟನಾ? वो ತುಂಬಾ ಇಷ್ಟ. ಓ. ಓ ನೈಸ್. ಏನ್ ಕೊಡ್ಲಿ? ಅದು ಬಟ್ಟೆ ಬೇಕಿತ್ತು. ಏನ್ ಬಟ್ಟೆ? ಕುರ್ತಾ. ಕೂತ್ಕೊಳ್ಳಿ. ಬಾ ಕುತ್ಕೋ. ಏನ್ ರೇಂಜ್ ಅಲ್ಲಿ ಕೊಡ್ಲಿ? ಸಂಜು ಹಾ, ನಾನ್ ವ್ಯಾಲೆಟ್ ತಂದಿಲ್ಲ, ಮನೇಲಿ ಓ. ಮತ್ತೆ ಬಂದ್ಬಿಟ್ಟೆ. ಏನಪ್ಪ ಮಾಡೋದು? ಟೋಕನ್ ಹಾಕಿದ್ಲು. ನಮ್ಮ ಹತ್ರ ಎಷ್ಟಿದೆ? ಹುಡುಗಿ ಮುಂದೆ ಮಾನ ಮರ್ಯಾದೋಗಿಲ್ಲ ಅಂದ್ರೆ ಸಾಕಿವತ್ತು. ಸರ್, ಚೀಪ್ ಕ್ಲೋತ್ಸ್. ಇದು ಚೆನ್ನಾಗಿದೆ ನೋಡು. ಇದು ಇದು ಚೆನ್ನಾಗೇ ಇತ್ತು. ಇದು ಚೆನ್ನಾಗಿಲ್ಲ. ಇದು ಆಹಾ ಬೇಡ. ಇದು ಹ್ಮ್ ಅಯ್ಯೋ ನಾನೇ ದೇವ್ರು. ನೋಡ್ತೀನಿ ಇರು. ಆ, ಹಾತ್ ತೋರ್ಸಿ. ಇದು ಚೆನ್ನಾಗಿದೆ ಅಲ್ವಾ? ಸಕ್ಕತ್ತಾಗಿದೆ ಅಲ್ವಾ? ಹೋಗ್ ಟ್ರಯಲ್ ಮಾಡ್ಕೋ. ಸರಿ. ಇಲ್ಲ, ಕೇಳಲೇಬೇಕು. ಅಂಕಲ್, ಅದು ಡಿಸ್ಕೌಂಟೆಡ್ ಪ್ರೈಸ್ ಎಷ್ಟು? ಡಿಸ್ಕೌಂಟೆಡ್ ಪ್ರೈಸ್ 670. ಸ್ವಲ್ಪ ಕಡಿಮೆ ಮಾಡ್ಕೊಳಕ್ಕಾಗಲ್ವಾ? ಕಡಿಮೆ ಮಾಡೇ ಹೇಳಿರೋದು. ಅಯ್ಯೋ, ನಮ್ಮ ಹತ್ರ ಅಷ್ಟಿಲ್ಲ ಅನ್ಸುತ್ತೆ. ಎಷ್ಟಿದೆ? ಆ, ಇಷ್ಟೇ ಇರೋದು. ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ. ಅದು ಕಾರ್ಡ್ ತರೋದು ಮರ್ತೋಗ್ಬಿಟ್ಟೆ. ಎಲ್ಲೆಲ್ಲಿಂದ ಬರ್ತಾರೋ. ಅಯ್ಯೋ, ನೆಕ್ಸ್ಟ್ ಟೈಮ್ ಅಂಗಡಿ ಪ್ಯಾಕ್ ಮಾಡಿಟ್ಟಿರಿ. ಬಂದ್ ತಗೊಂಡು ಸದ್ಯಕ್ಕೆ ಡ್ರೆಸ್ ತಗೊಳಕ್ಕೆ ಎಲ್ಲ ಏನ್ ಅಂಗಡಿಗೆ ಬರ್ ಅಯ್ಯೋ, ಈ ಹುಡುಗಿರಿಂದ ಎಲ್ಲೆಲ್ಲೋ ಮರ್ಯಾದೆಗಳು ಹೋಗ್ತೈತೆ ನಮ್ದು. ಸಕ್ಕತ್ತಾಗಿ ಸೂಟ್ ಆಗಿದೆ ನಿನ್ಗೆ ಇವತ್ತು. Thank you. ಎತ್ಕೊಳ್ರಿ ಅದು. ಹುಷಾರು, ತುಂಬಾ ಕಾಸ್ಟ್ಲಿ ಅದು. ಥ್ಯಾಂಕ್ ಯು ಸೋ ಮಚ್ ಕೊಡ್ಸಿದ್ದಕ್ಕೆ. ಎಷ್ಟಾಯ್ತು ಬಿಲ್? ಹೌದು. ಅದು ತುಂಬಾ ಕಾಸ್ಟ್ಲಿ ಅಲ್ವಾ, ಸೊ ಬಿಲ್ ಬೇಡ ಅಂದೆ. ಓಕೆ. ಅದು ಹಾ, ನನಗೆ ಇಯರಿಂಗ್ಸ್ ಬೇಕಾಗಿತ್ತು. ಏನಾಯ್ತು? ಮಾಡ್ಬಿಡ್ತೀನಿ. ಏನಿಲ್ಲ, ಹೋಗೋಣ. ಓಕೆ. ಅಯ್ಯೋ, ಥು, ಎಂತ ಪರಿಸ್ಥಿತಿಗೆ ಬಂದ್ಬಿಟ್ಟಪ್ಪ ನಾನು. ಅಲ್ಲಿ ಹೋಗೋಣ. ಇದು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ ಅದು? ಅಕ್ಕ, ಎಷ್ಟಕ್ಕ ಇದು? 100 ರೂಪಾಯಿ ಅಪ್ಪ. 100 ರೂಪಾಯಾ? ಕಡಿಮೆ ಮಾಡ್ಕೊಳ್ಳಿ. ಆಗಲ್ಲಪ್ಪ, 100 ರೂಪಾಯಿ ಅಷ್ಟೇ. ಕಡಿಮೆ ಮಾಡ್ಕೊಳ್ಳಿ ಅಕ್ಕ. ಸರಿ ಕೊಡಿಯಪ್ಪ. ತಗೊಳ್ಳಿ, ಪ್ಯಾಕ್ ಮಾಡಿ. ಸಂಜು, ಹಾ? तुम कितने कंजूस आदमी हो. ಏನ್ರಿ ಅನ್ಕೊಂಡಿದೀರಾ? ನಮ್ದು ಆದ್ಮಿ ಒಂದು 35 ಕಂಪ್ನಿ ಆಮೇಲೆ? ಗೊತ್ತಾ ವಿನಯಗೌಡ ಹತ್ರ. ಆಕ್ಚುಲ್ ಆಗಿ ನಮ್ದು ಜಾಗ್ವಾರ್ ಅಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು ಅಂತ ಹಾಕ್ಸ್ಕೊಬರಕ್ ಹೋಗಿದ್ದೀವಿ ನಾವು. ಆಯ್ತಾ? ಓ ನನ್ನಂತ ರಿಚ್ ಬಿಸ್ನೆಸ್ ಮ್ಯಾನ್ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡಿದಾರೆ, ಖುಷಿ ಪಡ್ಬೇಕು ನೀವು, ಗೊತ್ತಾ? ಸ್ವಾಮಿ, ಹೋಗೋಣ ಇವಾಗ. ಆಯ್ತು, ಬನ್ನಿ.
ಆ ಕಡೆಯಿಂದ ಬನ್ನಿ. ಹಾ, ಆ ಕಡೆ. ಹಾ, ಕುತ್ಕೋ. ಅದು ನನ್ನ ಫ್ರೆಂಡ್ಸ್ನ ಮಾತಾಡ್ಸ್ಕೊ ಬರ್ತೀನಿ, ಕುತ್ಕೊಂಡ್ರು ಆಯ್ತಾ? ಸರಿ ಆಯ್ತು. ಏಯ್, ಆ? ಗಾಡಿಗೆ ಏನಾಯ್ತು? ಗಾಡಿಗೇನೂ ಆಗಿಲ್ಲ. ಹಾ. ಪೆಟ್ರೋಲ್ ಪೈಪ್ ಹತ್ರ ಸ್ವಲ್ಪ ಲೀಕ್ ಆಗ್ತಿತ್ತು ಓ, ಅಷ್ಟೇ. ಅಷ್ಟೇನಾ? ಇಲ್ಲಾಂದ್ರೆ ಓಡೋಗಿರೋಳು ಅವಳು. ಟೆನ್ಷನ್ ತಗೊಳಕ್ ಹೋಗ್ಬೇಡ, ನಾನ್ ಸ್ವಲ್ಪ ಡ್ಯಾಮೇಜ್ ಮಾಡಿದ್ದೀನಿ ಗಾಡಿ. ಓ, ಫುಲ್ ಆರಾಮ್. ಏಯ್, ಅವನೆಲ್ಲೋ? ರೆಡಿ ಆಗ್ತಿದ್ದಾನೆ. ಹಲೋ ತಿಂದ ಲೇ ಯಾಕೆ ತಿಂದಿಲ್ಲ? ಟೈಮ್ ಎಷ್ಟಂತ ಗೊತ್ತಾ? ಸರಿ, ಅವನ ಮಾತಾಡ್ಸ್ಕೊ ಬರ್ತೀನಿ, ಇಲ್ಲೇ ಇರು. ಸರಿ ಆಯ್ತು. ಹೆಂಗಿಲ್ಲ, ಬೇಗ ವರ್ಕೌಟ್ ಮಾಡ್ಕೋಬೇಕು. ಹಾ ಹೇಳ್ತೀನಿ. ಹೂ, ಇನ್ನೇನು? ಯಾವಾಗ್ಲೂ ಇದೆ ತಿಂದ? ನಿಂದು. ಮತ್ತೆ ಯಾವಾಗ್ಲೂ ಇದೆ ನಿಂದು. ಬೇಗ ರೆಡಿ ಆಗೋ. ಹಾ, ಆಯ್ತಿರಲ್ಲೇ ಬರ್ತೀನಿ. ನನ್ನ ಬಟ್ಟೆ ಎಲ್ಲೋ? ಅಲ್ಲಿ ಐತ್ ನೋಡು. ಎಲ್ಲಿ? ಹಾ. ಇನ್ನೇನಮ್ಮ? ಆಯ್ತು ಕಣೆ. ಮತ್ತೆ ಲೋ, ಇನ್ನು ಎಷ್ಟೊತ್ತು ನಿಂದು? ಲೋ, ಟೈಮ್ ಆಯ್ತು, ಬಂದು ಸಾಯಿ. ಇನ್ನೋಗಿರೋ, ನಾನು ಬರ್ತೀನಿ. ಸರಿ, ನಾನು ಹೋಗಿರ್ಲಾ? ಹಾ, ಏ ಚೆನ್ನಾಗಿ. ಇರು ಒಂದ್ ನಿಮಿಷ. ಏನ್ ಹೇಳು? ನಾನು ನೋಡ್ತಾ ಇದೀನಿ, ಆ ಹುಡುಗಿನ ಫುಲ್ಲು ಪಡಾಯಿಸ್ಬಿಟ್ಟಿದ್ಯಾ? ಹಾ? ಅಪ್ಪ, ಅಷ್ಟೆಲ್ಲ ಸೀನ್ ಇಲ್ಲಪ್ಪ ಅವಳಿಗೆ. ಹಂಗಾದ್ರೆ ಗಾಡಿ ಕೊಟ್ಟು ಕಳ್ಸ್ಬಿಡು. ಲೋ, ಹೆಂಗೋ ವರ್ಕೌಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದಕ್ಕೆ ಕೈ ಹಾಕ್ಬೇಡಪ್ಪ ತಂದೆ. ಬರ್ಲಾ? ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್. ನಡ್ಸ್ರಪ್ಪ. ಹಿಂದಿ ಹುಡುಗಿ, ಕನ್ನಡ ಹುಡುಗ, ನಡ್ಸಿ. ಹಾ ಹೇಳ್ ಬೇಬಿ. ಬಾ. ಹಾಯ್, ಹಲೋ, ಗುಡ್ ಈವ್ನಿಂಗ್ ಆಲ್. ನಾನು ನಿಮ್ಮ ವಿರಾಜ್ ಮಾಡ್ತಿರುವ ನಮಸ್ಕಾರಗಳು. ವಾರ ಪೂರ್ತಿ ಕಷ್ಟಪಟ್ಕೊಂಡು ದುಡ್ಡುಗೋಸ್ಕರ ಸ್ಟ್ರೆಸ್ ಪಟ್ಕೊಂಡು ಅದೇ ವಾರದ ಕೊನೆಯಲ್ಲಿ ಅದೇ ದುಡ್ಡನ್ನ ಖರ್ಚು ಮಾಡಿಕೊಂಡು ಸ್ಟ್ಯಾಂಡಪ್ ಕಾಮಿಡಿಗೆ ಬಂದಿರೋ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫಸ್ಟ್ ಥಿಂಗ್ ಏನಂದ್ರೆ, ಬಂದಾಗಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. ಏನಪ್ಪಾ ಅಂದ್ರೆ, ಸ್ಟ್ಯಾಂಡಪ್ ಕಾಮಿಡಿ ಅಂತ ಬೋರ್ಡ್ ಹಾಕಿದ್ದಾರೆ, ಆದ್ರೆ ಚೇರ್ ಏನಕ್ಕೆ ಇಟ್ಟಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಇದುವರೆಗೂ. ಓಕೆ, ಇವಾಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಹಾಗಾದ್ರೆ ಫಸ್ಟ್ ಕಂಟೆಸ್ಟೆಂಟ್ ನ ಕರೆದು ಬಿಡೋಣ. ಓಕೆ, ಇವ್ರ ಹೆಸರು ಭುವನ್ ಅಂತ. ಇವರು ಪಕ್ಕ ಹಾವೇರಿ ಶೈಲಿಯವರು. ಇವ್ರ ಮಾತು ಸ್ವಲ್ಪ ವರ್ಟ್ ಆಗಿರುತ್ತೆ, ಆದ್ರೆ ಮನ್ಸು ಪ್ಯೂರ್ ಆಗೇ ಇರುತ್ತೆ. ಹಾಗನ್ಬಿಟ್ಟು ಯಾರು ಅವ್ರ ಮಾತನ್ನ ಪರ್ಸನಲ್ ಆಗಿ ತಗೊಳಕ್ ಹೋಗ್ತಾರೆ. ಓಕೆ, ವೆಲ್ಕಮ್ ಭುವನ್. ಎಲ್ರಿಗೂ ಶರಣ್ ರೀ. ಅವ್ರು ಹೇಳ್ದಂಗ ಉತ್ತರ ಕರ್ನಾಟಕ ಮಂದಿದು ಮಾತು ಹೊರಟು ಮನ್ಸು ಮುಗಿದಂಗ, ಹಂಗಂತ ಏನ್ ತಪ್ಪಿನಕ್ ಹೋಗ್ಬೇಡ್ರಿ. ಹೆಂಗ್ ಮಾತಾಡ್ತಾ ಗೊತ್ತಲ್ರಿ ಉತ್ತರ ಕರ್ನಾಟಕ ಮಂದಿ. ನಿಮಗೆ ಅದು ಬೈಗಳ ತರ ಕೇಳಿಸ್ಬೋದು, ಆದ್ರೆ ನಮಗೆ ಅದು ಕ್ಯಾಶುವಲ್. ಹಂಗೆ ಮನೇಲಿ ಹೆಂಗ್ ಮಾತಾಡ್ತೇವೆ ಹಂಗ ಹಿಂಗ ಮಾತಾಡ್ತೀವಿ. ಕಾಮನ್ ವರ್ಡ್. ಸರ್, ನಿಮ್ಮ ಹೆಸರೇನು? ಗೋಕುಲ್. ಉತ್ತರ ಕರ್ನಾಟಕ ಕಾಮನ್ ವರ್ಡ್ ಏನ್ ಮಾತಾಡ್ತೀವಿ ನಿಮ್ ಪ್ರಕಾರ? ಗೊತ್ತಿಲ್ಲ ನಮ್ಗೆ. ಹಾ, ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ನಿಮ್ಗೆ ಸರ್? ಗೊತ್ತಿಲ್ಲ. ಇದಾವೆ ಕಾಮನ್ ವರ್ಡ್ಸ್. ನಾ ಯಾವಾಗ ಬೆಂಗಳೂರು ಬಂದಿನಿ, ಇವಾಗ ಇರೋದೆಲ್ಲ ಬೆಂಗಳೂರಲ್ಲೇ. ಹೇಳ್ತಿರ್ತಾರೆ, ಏ ಮಚ್ಚ ನೀವು ಉತ್ತರ ಕರ್ನಾಟಕ ಮಂದಿ ಬಾಯಿ ಬಿಟ್ರೆ ಬೈಗಳು ಮಾತಾಡ್ತೀರಿ, ಏನಿದು, ಏನ್ ನೀವು ಬೈಗಳನ್ನ? ನಾ ಏನ್ ಬೈದನ್ಲೆ? ಈ ಕೆಟ್ಟ ಮಾತುಗಳು. ನಿಮ್ಮ ನಾಯಿ ಬೈದನ್ಲೆ? ಏ ಮಚ್ಚ, ಈ ಅಮ್ಮನ ಸುದ್ದಿ ಎಲ್ಲ ಬರ್ಬೇಡ ಕಣೋ. ನಾಯಿ ಅಮ್ಮನ ಸುದ್ದಿ ಬಂದನ್ಲೆ. ಲೇ ಮಚ್ಚ, ಲೋ ನಿಮ್ಮ ಮಾತಾಡ್ತಿರೋದೇ ಅಮ್ಮನ ಸುದ್ದಿ ಕಣೋ. ಓ ಸಾರಿ ಮಚ್ಚ, ಅಮ್ಮನ್ ಗೊತ್ತಾಯಿಲ್ಲ ಕಣ, ಏನ್ ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ಲೋ ಮತ್ತು ನೀನು ಹಂಗೆ ಅಂತಿದ್ಯಾ ಕಣ, ಏನ್ ಮಾತಾಡ್ತೀನಿ ನಿಂಗೆ ಗೊತ್ತಿಲ್ಲ ಕಣ. ಓ ಸಾರಿ ಮಚ್ಚ, ಸಾರಿ. ಆತು. ಆಮೇಲೆ ಆಸ್ ಯೂಶುವಲ್ ನಿಮ್ಮನೇಲಿ ನಿಮ್ಮ ಮನೆಯಲ್ಲ ನಿಮ್ಮೆ ಇಟ್ಟಿರ್ತಾರೆ. ನಿಮ್ಗೊಂದು ನಿಮ್ಮನೆಗೆ ನಿಮ್ಗೆ ಇಟ್ಟಿದಾರ? ಚಿಕ್ಕು. ನಿಮ್ಗೆ ಇಲ್ಲ. ರಾಜ್. ಆದ್ರೆ ನಮ್ಮನೇಲಿ ನಂಗೆ ನಿಕ್ ನೇಮ್ ಇಲ್ಲ ರೀ. ಈಗ ಫ್ರೆಂಡ್ಸ್ ಬಂದಾಗ, ಈಗ ನಿಮ್ಮನೆ ಯಾರು ಫ್ರೆಂಡ್ಸ್ ಬಂದಿರ್ತ, ಅವ್ ನಿಮ್ ಪೇರೆಂಟ್ಸ್ ಚಿಕ್ಕು ಮೇಲ್ಗಡೆ ಮಲಗಿದ ನೋಡು ಎಪ್ಸು ಅಂತಾರೆ. ಚಿಕ್ಕು ಮೇಲಿದ ನೋಡು ಟೆರೆಸ್ ಮೇಲೆ ಅಂತಾರೆ.
ಆದ್ರೆ ನಮ್ಮ ಮನೆ ಹಂಗಲ್ರಿ. ಫ್ರೆಂಡ್ಸ್ ಬಂದಾಗ ಅಂಕಲ್ ಭುವನ್ ಇದ್ದಾನ್ರಿ ನಮ್ಮಪ್ಪ. ಹಾ ಆ ಬದ್ಮಾಸಳ ಇನ್ನು ಮಕ್ಕಳ ನೋಡ ಒದ್ದೆಬ್ಸವನ ನಮ್ಮ ಹುಡುಗ. ಹಾ ರೀ ಆ ಹುಸಮನ ನಾ ಅಪ್ಪಸಿ ಮುಂದ್ರ ಆ ಹುಸಮನ ಒದ್ದು ಎಬಸ್ತೇನ್ರಿ ಅವನ್ನ ಎಬಸ್ತೇನ್ರಿ ಅವ್ನ. ಹಿಂಗ ನಮ್ಮ ಮನೇಲಿ ನನಗೆ ಲಾಸ್ಟ್ ಅಂದ್ರೆ ಹೆಸರಿಟ್ಟು ಕರೆದಿದ್ದೆ ಯಾವಾಗ ಅಂದ್ರ ಹೆಸರಿಟ್ಟು ನಾನು ಇವಾಗ ಗೊತ್ತಾಗ್ತೈತೆ. ನಮ್ಮ ಮನೇಲಿ ನನಗೆ ಹೆಸರಿಟ್ಟೇ ಕರ್ದಿಲ್ಲ. ಮೋಸ್ಟ್ಲಿ ನಾಮಕರಣ ಹೆಸರಿಟ್ಟು ಕರೆದಿರ್ಬೇಕು ಅನ್ಸತಿ. ಹಿಂಗ ಮತ್ ಸೌತ್ ಕರ್ನಾಟಕ ಮತ್ತ ನಾರ್ತ್ ಕರ್ನಾಟಕ ಫ್ರೆಂಡ್ಸ್ ಎಲ್ಲ ಹಿಂಗ ಹೊರ ಬಂದಾಗ ಎಫೆ ಏನ ತಿನ್ನಕ್ ಬಂದಾಗ ನಾವು ನಾರ್ತ್ ಕರ್ನಾಟಕ ಮಾತಾಡೋದು. ಚಲೋ ಮನೆ ಮಾಡ್ದೆ ನೀ ಕೆಲ್ಸನ ನೀನ್ ಕೊಡಿದ್ರಲ್ಲ ಮಾಡ್ದೆ. ನಾವು ತಲೆ ಇಡಾವಂತಲ್ಲಿ ಮಾಡಕ್ ಆಗಿಲ್ಲ. ಈ ಸೌತ್ ಈಗ ಹುಡುಗಿ ಫ್ರೆಂಡ್ಸ್ ಆಮೇಲೆ ಹುಡುಗಿಯರ್ ಇರ್ತಾರೆ ಕೊಲೀಗ್ಸ್. ಈ ವಾಟ್ ದಿಸ್ ನಾನ್ ಸೆನ್ಸ್ ರಬೀಶ್ ವಲ್ಗರ್ಸ್. ಇರೋ ನಾನ್ ರಬೀಶ್ ಅಂತ ಅವ್ರು ಇಂಗ್ಲಿಷ್ನಾಗ ಏ ಫಕ್ ಮ್ಯಾನ್ ಮ್ಯಾನ್ ಬ್ಲೀಚ್ ಮೀನ್ಸ್. ಈಗ ಸಣ್ಣವರಿದ್ದಾಗ ಇವ್ರ ಮನ್ಯಾಗ ನೀವೆಲ್ಲ ಅನ್ಕೊಂಡಿರ್ತೀರ ಏ ಬ್ರದರ ಒಬ್ಬನಿಗೆ ಬುಲ್ಡೇಜರ್ ಕೊಡ್ಸಿರ ಇನ್ನೊಬ್ಬನ್ ಟ್ಯಾಕ್ಟ್ರಿ ಕೊಡ್ಸಿರ್ತಾರ. ಇವ್ ಮಣ್ಣೆ ಅಂತ ಹಾಕ್ತಾನ ಇವ್ನ್ ಟ್ಯಾಕ್ಟ್ರಿ ತಗೋಕನ ಅಂತ. ಹಂಗೇನಿಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಲ್ಲ, ಒಂದೇ ಬುಲ್ಡೇಜರ್ ಇಬ್ರು ಅದ್ರ ಆಡೋಕ ಅಂತ ಅಷ್ಟೇ ಅಷ್ಟೇ ಮುಗೀತು. ಹಂಗೆ ಮುಗೀತು. ಸಣ್ಣವರಿದ್ದಾಗ ಆಟ ಸಾಮಾನು ಅವೆ ಇವೆಲ್ಲ ಮುಗೀತು. ದೊಡ್ಡವರಾದ್ವಿ 5ನೇ ಕ್ಲಾಸ್ 6ನೇ ಕ್ಲಾಸಿಗೆ ಬಂದ್ವಿ. 6ನೇ ಕ್ಲಾಸಿಗೆ ಸೈಕಲ್. ನೀವೆಲ್ಲ ಅನ್ಕೊಂಡಿರ್ತೀವಿ ಇವನಿಗೊಂದು ಅವನಿಗೊಂದು ಸೈಕಲ್ ಏನ್ ಶಾರ್ಟನೇ ಇಲ್ಲ, ಒಂದ ಸೈಕಲ್. ನಾ ಮುಂದ್ ಕೂತ್ಕೋಬೇಕು ಅವ್ನು ನಿಂತ್ಕೋಬೇಕು, ನಾ ನಿಂತ್ಕೋಲ್ಲ ಅವ್ನು ಮುಂದ್ ಕೂತ್ಕೋಬೇಕು. ಸೈಕಲ್ ಅಂದ್ಮೇಲೆ ತುಳ್ಯಾಕ ಇಂಟ್ರೆಸ್ಟ್ ಇರುತ್ತೆ. ಹೌದಾ ಹೌದಾ ನಾ ತುಳಿತೇನೆ ನಾ ತುಳಿತೇನೆ ಪ್ಲೀಸ್ ಬೇಡ ನಾ ತುಳಿತೀನಿ. ಇಬ್ರಿಗೂ ಜಗಳ. ಅವಾಗ ಅಂಡರ್ಸ್ಟ್ಯಾಂಡಿಂಗ್ ಏನಂತ ಹೋಗಬೇಕಾರೆ ನೀ ತುಳಿ ಬರಬೇಕಾರೆ ನಾ ತುಳಿತೇನೆ. ಹಿಂಗ್ ಮಾಡಿ ಇಮೇಲೆ ಏನಾಗಿತ್ತು ಹಿಂಗ್ ಮಾಡೋದ್ರಿಂದನ ನಾವೇ ಮಾಡ್ತಿದ್ವಿ ಒಟ್ಟಿಗೆ ಇರ್ತಿದ್ವಿ. ಈಗ ಅವ್ನ್ ಬೇರೆ ಕಡೆ ಹೋದ್ರ ನಾ ಬೇರೆ ಕಡೆ ಹೋಗಿದ್ದಿಲ್ಲ. ಯಾಕೆ ಹೇಳ್ರಿ ಒಂದೇ ಸೈಕಲ್ ಅಲ್ಲ ಎಲ್ಲ ಹೋಗ್ಬೇಕು ಅಲ್ಲಿ ಇಲ್ಲಿ ಬಿಟ್ರ. ಒಮ್ಮೆ ಸ್ಕೂಲ್ ಅಷ್ಟ ಸ್ಕೂಲ್ ಒಂದ್ ಯಾಕೆ ಹೇಳ್ರಿ ಯೂನಿಫಾರ್ಮ್ ಅಂತಲ್ಲ. ಇವ್ ಒಂದ್ ಕಡೆ ಬಿಟ್ಟು ಅವನೊಂದ್ ಕಡೆ ಯಾರು ಬಿಡಕ್ ಹೋಗ್ಬೇಕು ಅಲ್ಲಿ. ಮತ್ತೆ ಒಂದ್ಸಲ ಹೋಮ್ವರ್ಕ್ ಮಾಡಿಸ್ಬಿಟ್ರೆ ಅವನಿಗೆ ಒಂದ್ಸಲ ಹೋಮ್ವರ್ಕ್ ಮಾಡಿದ್ರೆ ಯಾರು ಒಂದೇ ಸ್ಕೂಲ್ ಇದ್ರೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರ ಅಟೆಂಡೆನ್ಸ್. ಸ್ಕೂಲಲ್ಲಿ ABCD ಸೆಕ್ಷನ್, ನಾನು D ಸೆಕ್ಷನ್, ABCD ಸೆಕ್ಷನ್ D ಸೆಕ್ಷನ್, ನಮ್ಮಣ್ಣ C ಸೆಕ್ಷನ್. ಇದ್ರಾಗ ಗೊತ್ತಾಕತ್ ನಾವ್ ಎಷ್ಟ್ ಕಿತ್ ದಬಾಕಿದ್ವಿ ಅಂತ. ಇದ್ರ ನಡುವೆ ಬಂದ್ ಕೇಳ್ತಾರ ಭುವನ್ ಹೆಂಗಿದ್ಯಪ್ಪಾ ಅಂತ. ನಾನು ನೋಡಲ್ಲಿ ಕಾಡ್ ಬಾ ಅಂತತಿ ನಾಡು ಹೋಗಂತತಿ. ಇದ್ರ ಮಧ್ಯೆ ಭುವನ್ ಹೆಂಗಿದ್ಯಾ ಅಂತ ಕೇಳ್ತಾರ. ಏನ್ ಹೇಳ್ಬೇಕು ಅವ್ರಿಗೆಲ್ಲ? ಏನ್ ಹೇಳ್ಬೇಕು? ಆದ್ಯ ನಿಮ್ಗೆ ಯಾವ ಸಾಂಗ್ ಫೇವರೇಟು? ನಾನು ಜಾಸ್ತಿ ಹಿಂದಿ ಸಾಂಗ್ಸ್ ಕೇಳೋದು. ಓ ನಾರ್ತಿ ಅಲ್ವಾ, ಅದಕ್ಕೆ ಅನ್ಸುತ್ತೆ. ಹೆಲೋ ಮಿಸ್ಟರ್ ನಾಟ್ ನಾರ್ತಿ, ಸ್ಟೇ ಮಾಡ್ತಿರೋದು ಬ್ಯಾಂಗ್ಳೂರಲ್ಲಿ 10 years ಇಂದ. ಲೈಕ್ ಹಿಂದಿ ಕನ್ನಡ ಬೋತ್ ಇಷ್ಟ. ಓಕೆ ಓಕೆ. ನಿಮ್ಗೆ ಯಾವ ಸಿಂಗರ್ ಫೇವರೇಟು? ಅರಿಜಿತ್ ಸಿಂಗ್ ಸಾಂಗ್ಸ್. ಓ ನನಗೂ ಅರಿಜಿತ್ ಸಿಂಗ್ ಫೇವರೇಟ್. ಲೈಕ್ ಲವ್ ಫೇಲ್ಯೂರ್ಗೋಸ್ಕರ. ಓ ಲವ್ ಫೇಲ್ಯೂರ್ ಆಗಿದ್ದಾಗಿದ್ರೆ? ಲವ್ ಫೇಲ್ಯೂರ್ ಆಗಿಲ್ಲ, ಬಟ್ ಅವ್ರ ಸಾಂಗ್ಸ್ ಕೇಳ್ತಿದ್ರೆ ಲವ್ ಫೇಲ್ಯೂರ್ ಮಾಡ್ಕೊಳ್ಳೋ ತರ ಆಗುತ್ತೆ. ಸಚ್ ಎ ಥೆರಪಿ ಅಲ್ವಾ? ಲೈಕ್ ರೀಸೆಂಟ್ಲಿ ನನಗೆ ಅಪ್ನಾ ಮನಾಲಿ ಸಾಂಗ್ ತುಂಬಾ ಇಷ್ಟ. ಐ ವಿಲ್ ಕೀಪ್ ಲಿಸನಿಂಗ್ ಟು ದೆಮ್. ಲೈಕ್ ಅಪ್ನಾ ಮನಾಲಿ ಅಲ್ವಾ? ಹೌದು. ಒಂದ್ ಸೆಕೆಂಡ್ ಬಂದೆ. ನಿಮಗೆ ಗೊತ್ತಾ? ಒಂದ್ ಸೆಕೆಂಡ್ ಬರ್ತೀನಿ ರೀ. ಓಕೆ, ನಾವು ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡೋಣ. ಈಗಲೇ ಲೇಟ್ ಆಗೋಗಿದೆ. ಇನ್ನು ಮಗ, ಒಂದ್ 2 minutes ನಮ್ಮ ಹುಡುಗಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ಬೇಕಾಯ್ತು. ಈಗ ಬಂದು ಕೇಳಿದ್ರೆ ಹಿಂಗಾಗುತ್ತೆ ಬ್ರೋ. ಅದು ಇವಾಗ ತಾನೇ ಶೋ ಸ್ಟಾರ್ಟ್ ಆಗಿದೆ ಬ್ರೋ. ಇವಾಗ ಬಂದು ಕೇಳಿದ್ರೆ ಆಗಲ್ಲ ಬ್ರೋ. 2 minutes ಅಷ್ಟೇ ಆಗೋಗುತ್ತಲ್ಲೋ ಪ್ಲೀಸ್. ಇಲ್ಲ ಬ್ರೋ, ಆಗಲ್ಲ ಬ್ರೋ. ಇನ್ನ ಜಾಸ್ತಿ ಜನ ಇದ್ದಾರೆ ಬ್ರೋ, ಎಲ್ಲಾರು ಕಂಟೆಸ್ಟೆಂಟ್ಸ್ ಇದ್ದಾರೆ ಬ್ರೋ. ನೀವ್ ಇವಾಗ ಕೇಳಿದ್ರೆ ಬ್ರೋ. ಮಗ ಒಂದ್ ನಿಮಿಷ ಇರು.
ಎಷ್ಟು ವರ್ಷ ಬೇಕಾಯ್ತು ನನ್ನ ಮೀಟ್ ಮಾಡೋದಕ್ಕೆ ನಿನ್ಗೆ. ಹಾಗಲ್ವೋ ಸಿಚುಯೇಷನ್ಸ್ ಹಂಗ್ ಮಾಡ್ಬಿಡ್ತು. ಓ ಯಾರ್ದೋ ಜೀವನ ಹಾಳು ಮಾಡ್ದಂಗಿದ್ಯಾ? ಮದುವೆಗೆ ಕರೀದೇ ಇರೋಷ್ಟು ಬ್ಯುಸಿ ಆಗ್ಬಿಟ್ಟೆ ಈ ಬೆಸ್ಟ್ ಫ್ರೆಂಡ್ ನ. ಲೋ, ಈಗ ಟಾಪಿಕ್ ಬಿಡು. ಏನ್ ಮಾಡ್ಕೊಂಡಿದ್ಯಾ ಇಷ್ಟು ವರ್ಷದಿಂದ? ಸದ್ಯಕ್ಕೆ ಖಾಲಿನೇ ಇದ್ದೀನಿ, ಜಾಬ್ ಮಾಡ್ಬೇಕು, ಜೀವನ ನಡೀತಿದೆ. ಓ ಹಾಗೆ. ಮತ್ತೆ ನೀನೇನಿಲ್ಲಿ? ಓ ಅದಾ, ಮೊದ್ಲಿಂದನೂ ನಂಗೆ ಸ್ಟ್ಯಾಂಡ್ ಅಪ್ ಕಾಮಿಡೀಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಹಾಗೆ ಮಿಸ್ ಮಾಡ್ದೆ ಬಂದೆ. ಓಕೆ, ಒಳ್ಳೇದಾಯ್ತು ಅನ್ಸುತ್ತೆ ಬಂದು. ಹೌದಾ? ಯಾಕೆ? ನೀನ್ ಸಿಗ್ದೆ, ಫೋನ್ ಕಳ್ಕೊಂಡು ಡಾಟಾ ಎಲ್ಲ ಲಾಸ್ ಆಗಿ ಯಾರಿಗೂ ಸಿಗಕ್ಕಾಗ್ಲಿಲ್ಲ ಗೊತ್ತಾ? ಓ ಇದು ವಿಷಯ. ಏನ್ ಆವಾಗ್ಲಿಂದ ಆ ಹುಡ್ಗಿನೇ ನೋಡ್ತಾ ಇದ್ಯಾ? ನೀನ್ ಲವ್ವರಾ? ಹಂಗೇನಿಲ್ಲ, ಮಾರ್ನಿಂಗ್ ತಾನೇ ಸಿಕ್ಕಿದ್ಲು ಅವಳು. ಬೆಳಿಗ್ಗೆ ಆಕ್ಸಿಡೆಂಟ್ ಆಯ್ತು, ಮಾರ್ನಿಂಗ್ ವರ್ಗು ನನ್ನ ಜೊತೆನೆ ಇರ್ತಾಳೆ ಗಾಡಿ ರಿಪೇರಿ ಆಗೋವರ್ಗು. ಲೋ ಸಂಜು, ನಿನ್ಗೇನಾದ್ರೂ ಫೀಲಿಂಗ್ಸ್ ಇದ್ರೆ ಈಗ್ಲೇ ಹೇಳ್ಬಿಡು. ಎಷ್ಟ್ ವರ್ಷ ಅಂತ ಲವ್ ಮಾಡ್ದೆ ಹೀಗೆ ಇರ್ತೀಯ ಹೇಳು? ಅಮ್ಮ ತಾಯಿ ಇವಾಗ ತಾನೇ ಸಿಕ್ಕಿದ್ಲು, ಇಷ್ಟ ಬೇಗ ಹೆಂಗ್ ಲವ್ ಹೇಳಿ ಹೇಳು? ನನ್ಗೇನು ಹಾಗೆ ಅನ್ನಿಸ್ತು. ಏನಪ್ಪ. ಹೇಳೋದ್ ಹೇಳಿದೀನಿ, ನಿನ್ ಇಷ್ಟ. ಅಲ್ಲಿ ಫ್ರಂಟಲ್ ಕೂತಿರ್ತೀನಿ, ಬಾ. ಅಲ್ಲಿ ಕೂತಿರು, ಬರ್ತೀನಿ. ಅವಳು ಹೇಳಿದ್ ನಿಜ ಅನ್ಸುತ್ತೆ. ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬಿಡ್ಬೇಕು ಅನ್ಸುತ್ತೆ. ಮಾಡೋಣ. ನಮ್ನ ತುಂಬಾ ಹೊಟ್ಟೆ ಉಣ್ಣಾಗಷ್ಟು ನಗ್ಸಿದಕ್ಕೆ ಥ್ಯಾಂಕ್ಸ್ ಭುವನ್. ಈಗ ನೆಕ್ಸ್ಟ್ ಕಂಟೆಸ್ಟೆಂಟ್ ನ ಕರೆದು ಬಿಡೋಣ. ಇವ್ರ ಹೆಸರು ಬಂದು ನಿಶಾಂಕ್ ಅಂತ. ನಾನು ಹೋಪ್ ಮಾಡ್ತೀನಿ ಇಲ್ಲಿ ಮೋಸ್ಟ್ ಆಫ್ ದೆಮ್ ನಾರ್ತ್ ಈಸೇ ಇದ್ದೀರಾ. ಇವ್ರು ನಿಮ್ಗೆ ನಾರ್ತ್ ಅಲ್ಲೇ ಬ್ಲೇಡ್ ಹಾಕಕ್ ಬಂದಿದ್ದಾರೆ. ಲೆಟ್ಸ್ ವೆಲ್ಕಮ್ ನಿಶಾಂಕ್. हाँ तो मेरा नाम निशांक है। आज मैं थोड़े मेरे जो लाइफ के इंसिडेंट हुए थे मैं आपको बताना चाहता हूँ। तो एक दिन क्या हुआ था, जिस दिन आपको पता है कि कोविड आया था 2 साल के लिए, तो हाँ मुझे भी 2 बार कोविड हुआ था। अभी वैक्सीनेटेड हूँ तो प्रॉब्लम कुछ नहीं। जो भी कोई मेरे पास आके छींकता है ना, अच्छी, तब मेरे को बहुत डर लगता है। मेरे को कभी कभी लगता है कि नहीं भाई मुझे फिर से आना जाए। तो एक दिन क्या हुआ, मैं मेरी बंदी के साथ डेट पे गया था। तो उसने बोला कि 1 मिनट आती हूँ, और अच्छी एक्सक्यूज मी। तभी मेरा एक हरामी दोस्त आता है। वो आते ही क्या किया उसने, बैठा अच्छी अमित थोड़ा इज्जत से कर ले, उस उन लोगों को देख वो कैसे छींकते। अच्छी एक्सक्यूज मी, और तू है अच्छी। थोड़ा थोड़ा तमीज रखो भाई, हम लोग पब्लिक में रहते हैं, थोड़ा तमीज सीख ले यार। हाँ तो मैंने बोला भाई देख, सीखना तो ठीक से सीख, फेफड़े को रोक मत, रोक के रखेगा तो तेरे को फेफड़े में सबसे बड़ी प्रॉब्लम होती है। उसने कहा तुझे ठीक है भाई, मुझे फिर से दौड़ते। तो हम फिर से दौड़ना शुरू किए। रुक 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 रुक, मैंने बोला भाई कर ले, अबे कर ले। Thank you guys, this is Nishank signing off for today. Thank you. ಓಕೆ, ಇವಾಗ ನಾವು ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ನ ಕರೆಯೋ ಟೈಮ್ ಆಗಿದೆ. ಇವ್ರ ಹೆಸರು ಕ್ರಿಶ್ ಅಂತ. ಇವರು ಚಿನ್ನನಾಡಿಂದ ಬಂದಿದ್ದಾರೆ, ಮಾತು ಕೂಡ ಚಿನ್ನಂಗೆ ಇರುತ್ತದೆ. ಓಕೆ, ಲೆಟ್ಸ್ ವೆಲ್ಕಮ್ ಕ್ರಿಶ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಕ್ರಿಶ್. ಆ್ಯಕ್ಚುಲಿ ನನ್ನ ಹೆಸರು ಕೃಷ್ಣ ಅಂತ, ಬಟ್ ಎಲ್ಲರೂ ನನ್ನ ಕ್ರಿಶ್ ಅಂತ ಕರೀತಾರೆ. ಸೊ
ವೆಲ್ಕಮ್ ಅವರ್ ನೆಕ್ಸ್ಟ್ ಕಂಟೆಸ್ಟೆಂಟ್. ಬ್ರೋ 2 ನಿಮಿಷ ಆಗೋಯ್ತು ಬ್ರೋ, ಇವಾಗ ಹೋಗಿ ಬ್ರೋ. ಆಗಿನೇ ಆಗಲ್ಲ ಅಂತ ಹೇಳ್ದಲ್ಲ ಗುರು. ಇಲ್ಲ ಬ್ರೋ 2 ನಿಮಿಷ ಅಂತ ಹೇಳಿದ್ರಿ ಅಲ್ವಾ, ಹೋಗಿ ಬ್ರೋ ಇವಾಗ. ಓಕೆ, ಅದೇನ್ ಮಾಡ್ತೀಯೋ ಮಾಡು, ಆದ್ರೆ ಜಾಸ್ತಿ ಟೈಮ್ ತಗೋಬೇಡ. ಓಕೆ ಓಕೆ, ಓಕೆ ಬ್ರೋ. ಓಕೆ ಡನ್. तू मेरा कोई ना होके भी कुछ लागे, तू मेरा कोई ना होके भी कुछ लागे, किया रे जो भी तूने कैसे किया रे, जिया को मेरे बांध ऐसे लिया रे, समझ के भी ना समझ मैं सकूं, सवेरों का मेरे तू सूरज लागे, तू मेरा कोई ना होके भी कुछ लागे, तू मेरा कोई ना होके भी कुछ लागे, तू मेरा कोई ना होके भी कुछ लागे, अपना बना ले पिया, अपना बना ले पिया, अपना बना ले मुझे, अपना बना ले पिया, अपना बना ले पिया, अपना बना ले पिया, दिल के नगर में शहर तू बसा ले पिया. ನಾನು ಎಲ್ಲಿ ಟೈಮ್ ವೇಸ್ಟ್ ಆಗೋಗುತ್ತೆ ಅನ್ಬಿಟ್ಟು ನರ್ವಸ್ ಆಗೋಗಿದ್ದೆ. ಪರವಾಗಿಲ್ಲ ಬ್ರೋ, ನಿನ್ನಲ್ಲೂ ಏನೋ ಒಂದು ಇದೆ. ಏನ್ ಬ್ರೋ ಟ್ಯಾಲೆಂಟ್ ಬ್ರೋ. ಹೆಂಗಿತ್ತು? अच्छा है आपका वॉइस, ಹೌದಾ? आई एम इम्प्रेस्ड. ಹಾ, ಥ್ಯಾಂಕ್ ಯು. ಬ್ಲಶಿಂಗ್ ಹಂಗೇನಿಲ್ಲ, ಸುಮ್ನೆ ಹಂಗೆ. ಲೇಟ್ ಆಯ್ತಾ? ಲೇಟ್ ಆಗೋಯ್ತು, ಹೋಗಣ್ವಾ? ಪಕ್ಕ ಹೋಗಿದ್ದಲ್ಲ, ನನ್ನ ಹತ್ರ ಅಷ್ಟಲಿ ಇರೋದಂತ ಗೊತ್ತಾದ್ರೆ ಹೆಂಗ್ ಹೇಳೋದು? ಅದು ನಂದು ಹಾಸ್ಟೆಲ್ ಇರೋದು, ನಿಮ್ಗೆ ಓಕೆನಾ? ಪಕ್ಕ ಹೋಗಿದ್ದಲ್ಲ. ಮಜಾ ಇರುತ್ತಲ್ವಾ? ತುಂಬಾ ಮಜಾ ಇರುತ್ತೆ, ಹೋಗೋಣವಾ? Okay, okay, ಆಯ್ತು. ಫೈನಲಿ ಚೇರ್ ಏನು ಕೊಟ್ಟಿದ್ದಾರೆ ಅಂತ ಇವಾಗ ಅರ್ಥ ಆಯ್ತು. ಓಕೆ, ಟೈಮ್ 10 ಗಂಟೆ ಆಯ್ತು, ಹೊಟ್ಟೆನೂ ತಾಳ ಹಾಕಕ್ ಸ್ಟಾರ್ಟ್ ಮಾಡ್ತು. ಇನ್ನೇನ್ ಪ್ರೋಗ್ರಾಮ್ ಮುಗಿಯಕ್ ಬಂತು, ಮುಗಿಯಕ್ಕೇನ್ ಬಂತು, ಮುಗಿಯೇ ಹೋಯ್ತು. ಓಕೆ, ಅಂಟಿಲ್ ಅನ್ಲೆಸ್ ನೋಡ್ತಾ ಇರಿ, ನಗ್ತಾ ಇರಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಹುಡುಗ ವಿರಾಜ್ ಸೈನಿಂಗ್ ಆಫ್. ಬಿಟ್ಟು ಕೈಯಲ್ಲಿ ಎತ್ಕೊಂಡು ಹೋಗ್ಬಿಡ್ತೀನಿ, ಇಲ್ಲ ಅಂದ್ರೆ ನನ್ನ ಮಗ ಕಚಡ, ನನ್ನ ಮಗ ಒಳಗಡೆನೆ ಬಿಡಲ್ಲ. ಟಾರ್ಚ್. ಹಾ, ಏನಾಯ್ತು? ಅದು ನಮ್ಮ ಹಾಸ್ಟೆಲ್ ವಾರ್ಡನ್ ಇದಾನಲ್ವಾ, ಸೈಕೋ ನನ್ನ ಮಗ, ಗೇಟ್ ಒಳಗಡೆನೆ ಬಿಡಲ್ಲ ಲೈಟ್ ಆದ್ಮೇಲೆ. ಸುಮ್ನೆ ಇರು. ಬಾರಿ ಇದೀರಾ ನೀವು. ನೀವು ಹುಡುಗಿರು ಬಾರಿ ಇದೀರಾ ಬಿಡಿ. ನೋಡ್ಕೊಂಬನ್ರಿ, ಇಲ್ಲಿ ಕತ್ಲು. हाँ मुझे भी दिख रहा है, चलो आप. ಹಾ ಬನ್ನಿ ಹಂಗೆ ಬನ್ನಿ, ಇನ್ನ ಮೇಲೆ ಹೋಗ್ಬೇಕು. ಬನ್ರಿ, ಇಲ್ಲೇರು. ಓಕೆ, ಬನ್ರಿ. ಓಕೆ, ವಾರ್ಡನ್ ಇಲ್ಲ ಅನ್ಸುತ್ತೆ. ಬನ್ರಿ. ಓಕೆ, ಅದು ತುಂಬಾ ಕ್ಲೀನ್ ಆಗಿದೆ ಅಲ್ವಾ ರೂಮು? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. फर्स्ट ಇದೆ. इससे हम्म, अच्छा तो मेरा वॉशरूम था. अच्छा. ಹ್ಮ್. ನೀವು ಅಲ್ಲಿ ಮಲ್ಕೊಳ್ಳಿ, ನಾವು ಇಲ್ಲಿ ಮಲ್ಕೊಂತೀವಿ, ಓಕೆನಾ? ಸಂಜು, ಹಾ ಲೈಕ್ ಮಾತಾಡ್ಬೋದಾ ನಾವು? ಹಾ ಶೋರ್. ಪಕ್ಕ ಬಾ. ಬಂದೆ. ಲೈಕ್
ದಿಸ್ ವಾಸ್ ಸೋ ಗುಡ್. ನಾವ್ ಮಾತಾಡಿದ್ದು, ಮೀಟ್ ಮಾಡಿದ್ದು, ಯು ಆರ್ ಸೋ ಗುಡ್. ಹ್ಮ್ ಸಾರಿ, ನಾನ್ Yeah. ಸುಳ್ಳು ಹೇಳಿದ್ದೆ. ಆ ನನ್ ಬಾಯ್ ಫ್ರೆಂಡ್ ಇಲ್ಲ. ಯಸ್ ನನ್ನ ಹತ್ರ ಯಾಕೆ ಸುಳ್ಳುಗಳು ಹೇಳಿತ್ತು? ಅದಾ ನನ್ ಸೆಕ್ಯೂರಿಟಿಗೋಸ್ಕರ ಹೇಳ್ದಪ್ಪ. ಅಬ್ಬು ನಾವೇನ್ ಕಳ್ರ? ನಾಟ್ ಲೈಕ್ ದ್ಯಾಟ್, ಹ್ಮ್ ಬಟ್ ಬಿಡು. ನಿನ್ಗೆ GF ಇದಾರಲ್ಲ. ವೆಜ್ ಜನ ಇದಾರೆ. ನಾನು ಆಚೆ ಮಾಸ್ಕ್ ಹಾಕೊಂಡು ನೋಡೋದು ಗೊತ್ತಾ ನಿಮ್ಗೆ? ಹೇಯ್ ಏನ್ರಿ ನೀವು? ಬಟ್ ಯು ಲುಕ್ ಇನ್ನೋಸೆಂಟ್ ಆ? ಅಲ್ವಾ? ಅಬ್ಬು ಅಷ್ಟೆಲ್ಲ ಸೀನ್ ಇಲ್ಲ ಬಿಡಿ ನಮ್ಗೆ. ಹ್ಮ್ ಯು ಆಲ್ಸೋ ಲುಕ್, ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ. ಓ ಅಚ್ಚಾ, कैसे कैसे ವಯಸ್ಸೆ ವಯಸ್ಸೆ कैसे? ವಯಸ್ಸೆ ವಯಸ್ಸೆ ರೀ, ನಿಜ ರೀ, ನಿಮ್ನ ನೋಡ್ದಾಗಿಂದ ನಾನು ಮುಂಗಾರು ಮಳೆ ಗಣೇಶ್ ಫೀಲ್ ಅಲ್ಲೇ ಇದ್ದೆ. ಆದ್ರೆ ನನ್ ಒಳಗಡೆ ಇರೋ ಪರಮಾತ್ಮ ಯಾಕೋ ಬೇಡ ಅನ್ಬಿಟ್ಟ. ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್ ಅಲ್ವಾ, ಸೊ ಸುಮ್ನೆ ಆಗ್ಬಿಟ್ಟೆ. ಹೌದಾ? ಅಂದ್ರೆ ಹ್ಮ್ ಯು ಲೈಕ್ ಮೀ. ಹಿಂಗಪ್ಪ ಹೇಳೋದೊಳಗೆ ಎಸ್, ಹೌದಾ? ಹೌದು ಹೌದು. ಸರಿ, ಇವಾಗ ಮಲ್ಕೊಳ್ಳೋಣ, ಲೇಟ್ ಆಯ್ತು. ಐ ಶುಡ್ ಲೀವ್ ಅರ್ಲಿ ಇನ್ ದ ಹ್ಮ್ ಮಾರ್ನಿಂಗ್. ಸರಿ ಸರಿ ಆಯ್ತು. ಹ್ಮ್ ಅಜ್ಜ, ಐ ಲವ್ ಯು. ಹ್ಮ್ I love you too. ಲೈಫ್ ಸಿಕ್ತು ನಮ್ದು ಮೇಲಿಂದ. ಸರಿ ಬೆಳಗ್ಗೆ ಯಾರಿಗೂ ಇಷ್ಟೊಂದು ಮೆಸೇಜಸ್ಸು? ಬೆಳಗ್ಗೆ ಯಾರು ಇವಳಿಗೆ ಇಷ್ಟೊಂದು ಮೆಸೇಜ್ ಮಾಡ್ತಿದ್ದಾರೆ? ಯಾರಿರ್ಬೋದು?